ಎಲ್ಲ ರೈತರಿಗೂ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಜೂನ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ, ಹಾಗೆ ಈಗ ಟೊಮೊಟೊ ಕಾಯಿ ಪಾರ್ಸಲ್ ಹೋಗ್ತಾ ಇದೆಯಲ್ಲ ಅದರ ಬಗ್ಗೆ ನಮ್ಮ KN ಮಂಡಿ ಮಾಲೀಕರ ಪ್ರಕಾಶ್ ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ಬಂದಿದ್ದೀವಿ. ದಯವಿಟ್ಟು ಆದಷ್ಟು ಈ ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿ, ಎಲ್ಲ ರೈತರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲೀಕರ ಪ್ರಕಾಶ್ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೆಯೋಣ. ಈ ವಿಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಅಣ್ಣ, ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀವಿ. ತುಂಬ ಜನ ರೈತರು ಯೂಟ್ಯೂಬಲ್ಲಿ ತುಂಬ ಕಾಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ ಏನಾಗ್ಬೋದು, ರೇಟ್ಗಳು ಪಾರ್ಸಲ್ ಹೋಗ್ತಾ ಇದೆಯಾ ಇಲ್ಲ ಅದರ ಬಗ್ಗೆ ಇನ್ನೂ ಅನೇಕ ಕ್ವಶನ್ಸ್ ಕೇಳಿದರೆ. ದಯವಿಟ್ಟು ಅದರ ಬಗ್ಗೆ ನಿಮ್ಮ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ಬಂದಿದ್ದೀವಿ. ಈಗ ಅದರಲ್ಲಿ ಮೊದಲನೇ ಕ್ವಶನ್ನು, ಮೇ ತಿಂಗಳಲ್ಲಿ ಟೊಮೊಟೊ ಬೆಲೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಆದರೆ ರೇಟ್ ಬಂದಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ. ಮುಖ್ಯವಾದ ಕಾರಣ ಮಳೆ. ಒಂದು ಕಾರಣ ಮಳೆ ಬಂದು ಸ್ವಲ್ಪ ಮಾಲು ತುಂಬ ಏರುಪೇರಾಗೋಯ್ತು. ಒಂದು ಎರಡನೇದಾಗಿ ಯಥೇಚ್ಛವಾಗಿ ಟೊಮಾಟೊ ಬೆಳೆದಿರೋದು ರೈತರು ದುರಾದೃಷ್ಟ. ಯಾವಾಗಲೂ ಅಷ್ಟೇ ಸೀಸನ್ನು 6ನೇ ತಿಂಗಳು 15ನೇ ತಾರೀಕು ಮೇಲೇ ಚಾಲು ಆಗೋದು. ಅನ್ಸೀಸನ್ನಲ್ಲಿ ಕಡಿಮೆ ಮಟ್ಟದಲ್ಲಿ ಬೆಳ್ಕೋಬೇಕಾಗಿತ್ತು. ಲಾಸ್ಟ್ ಟೈಮ್ ಸ್ವಲ್ಪ ಬೆಲೆಗಳು ಹೋಗಿದ್ಕ ರೈತರು ಸಹಜವಾಗಿ ಆಸೆ ಪಟ್ಟು ಮಾಡಿದ್ದಾರೆ. ಅದು ಬೇರೆ ಕಡೆ ಮಳೆ ಆಗದಿರೋದು ಸ್ವಲ್ಪ ಏರುಪೇರು ಆಯಿತು ಅಂತಕ್ಕಂಥದ್ದು ಮಾಹಿತಿ. ಅಣ್ಣ, ಕೋಲಾರ ಟೊಮೊಟೊ ಮಾರ್ಕೆಟ್ಗೆ ಲೋಕಲ್ ಟೊಮೊಟೊ ಕಾಯಿ ಬರ್ತಾ ಇದೆ ಇಲ್ಲ ಬೇರೆ ಕಡೆಯಿಂದ ಕಾಯಿ ಬರ್ತಾ ಇದೆಯಾ ಅಣ್ಣ? ಇಲ್ಲ, ಈಗ ಯಾವ ಟೊಮಾಟೋನು ಬರೋದಿಲ್ಲ, ಎಲ್ಲ ಲೋಕಲ್ ಟೊಮಾಟೋನೇ ಈಗ ಬರ್ತಾ ಇರೋದು, ಬೇರೆ ಕಡೆ ಯಾವುದು ಟೊಮಾಟೊ ಇಲ್ಲ. ಜೂನ್ ತಿಂಗಳಲ್ಲಿ ನಮ್ಮ ಕೋಲಾರ ಟೊಮೊಟೊ ಭಾಗದಲ್ಲಿ ಎಷ್ಟು % ಸ್ಯಾಂಪಲ್ ಆಗುವ ಸಾಧ್ಯತೆಗಳಿದಾವೆ ಅಣ್ಣ? ಈಗ ಅಂದಾಜು ಸಿಗ್ತಾ ಇಲ್ಲ. ಏನಾಗಿದೆ, ಮಳೆ ವಾತಾವರಣಕ್ಕೆ ಬಾವು ಟೊಮಾಟೋಗಳೆಲ್ಲ ಸ್ವಲ್ಪ ತುಂಬಾ ಡ್ಯಾಮೇಜ್ ಆಗಿರೋದ್ರಿಂದ ಸಾವು ಟೊಮಾಟೊ ತೋಟಗಳು ಏನು ಶಾಂಪಲ್ ಆಗಿದೆಯೋ ಅದೆಲ್ಲ ಡ್ಯಾಮೇಜ್ ಆಗಿದೆ. ಶಾಂಪಲ್ ಆಗಿದ್ರೆ ಇನ್ನು 4-5 ದಿವಸದಲ್ಲಿ 1ನೇ ತಾರೀಕು ಮೇಲೆ ಶಾಂಪಲ್ ಆಗೋಂಥದ್ದು ಏನಂತ ಡ್ಯಾಮೇಜ್ ಆಗಿರ್ತಂತ ಸಾಧ್ಯತೆಗಳು ಕಡಿಮೆ ಇದೆ. ನೀರು ಯಥೇಚ್ಛವಾಗಿ ನಿಲ್ತಿರೋಂಥ ತೋಟಗಳು ಕೂಡ ಡ್ಯಾಮೇಜ್ ಆಗಿದೆ. ಹಂಗಾಗಿ ಏನು ಈಗ ಟೊಮಾಟೊ ಬರ್ತಾ ಇದೆ ಅದೇ ಟೊಮಾಟೋನ ಮುಂದುವರಿಬೋದು. ಒಂದು 100-150-200 ಗಾಡಿ ಮಾಲ್ ಬರುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಜೂನ್ ತಿಂಗಳಲ್ಲಿ ಟೊಮೊಟೊ ಕಾಯಿ ಜಾಸ್ತಿ ಬರುತ್ತಾ ಇನ್ನು ಕಡಿಮೆ ಆಗುತ್ತಾ ಅಣ್ಣ? ಇಲ್ಲ, ಏನು ಬರ್ತಾ ಇದೆಯೋ ಅದು ಸ್ವಲ್ಪ ಏರುಪೇರು ಆಗ್ತಾ ಇರ್ತೈತೆ. ಈಗಿರೋ ತೋಟಗಳು ಸ್ವಲ್ಪ ಏನಾದರೂ ಬೆಲೆ ಚೇತರಿಸ್ಕೊಂಡ್ರೆ ಸ್ವಲ್ಪ ಒಂದು ದಿವಸ ಜಾಸ್ತಿ ಒಂದು ದಿವಸ ಕಡಿಮೆ ಆಗ್ತಾ ಇರ್ತೈತೆ. ಒಂದು ರೇಂಜ್ಗೆ 15ನೇ ತಾರೀಕು ಮೇಲೆ ಸ್ವಲ್ಪ ಯಥೇಚ್ಛವಾಗಿ ಮಾಲ್ ಬರುತ್ತೆ, ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಣ್ಣ, ಮಳೆ ಬರೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತಾ ಅಥವಾ ಅನಾನುಕೂಲ ಜಾಸ್ತಿ ಆಗುತ್ತಾ ಅಣ್ಣ? ಯಾವುದು ಜಾಸ್ತಿ ಆಗುತ್ತೆ? ಮಳೆ ಬರೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಮಳೆ ಬರಬೇಕು, ಮಳೆ ಬರದೇ ರೈತನ ಬದುಕಕ್ಕಾಗೋದಿಲ್ಲ. ಆದರೆ ಯಥೇಚ್ಛವಾಗಿ ಮಳೆ ಬಿದ್ದುಬಿಡೋದು, ಬೆಳೆ ಮೇಲೆ ನೀರು ನಿಲ್ಲೋದು, ಕಲ್ಲು ಗಾಳಿ ವಾತಾವರಣದಿಂದ ಸ್ವಲ್ಪ ತೊಂದರೆನೇ. ಅನುಕೂಲ ತುಂಬ ಕಡಿಮೆ. ಹದವಾಗಿ ಮಳೆ ಬೀಳೋಂಥ ಸಮಯ ಅಲ್ಲ ಇದು. ಹೆಂಗಂದ್ರೆ ಹಂಗೆ ಬಿದ್ದುಬಿಡ್ತೈತೆ. ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಮುಖ್ಯವಾಗಿ ಟೊಮೊಟೊ ಕಾಯಿ ಏನಕ್ಕೆ ಅಣ್ಣ ಪಾರ್ಸಲ್ ಹೋಗ್ತಾ ಇಲ್ಲ ಇವಾಗ? ಟಮಾಟೊ ಮಳೆ ಜಾಸ್ತಿ ಆಗಿ ಕಾಯಿ ಕ್ವಾಲಿಟಿ ಇಲ್ಲ. ಈಗ ಎಲ್ಲ ದೇಶದ ನಾನಾ ಭಾಗಗಳಲ್ಲಿ ಟೊಮಾಟೊ ಕೇಳ್ತಾ ಇದ್ದಾರೆ, ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಬಂದರೆ ಎಲ್ಲ ಕಡೆ ಟೊಮಾಟೊ ವಾಂಟೆಡ್ ಇದೆ. ಈಗ ಇನ್ನೊಂದು ವಾರದಲ್ಲಿ ಎಲ್ಲ ಬರೋಂಥ ಸಾಧ್ಯತೆಗಳಿದೆ. ಟೊಮೊಟೊ ಪಾರ್ಸಲ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಅಣ್ಣ? ಇನ್ನೇನು 1ನೇ ತಾರೀಕಿಂದ ಎಲ್ಲರೂ ಬರ್ತಾರೆ. ಈಗ 15 ದಿವಸದಿಂದ ನಡೀತಾ ಇದೆ. ಒಂದೇ ಒಂದು ಮಾರ್ಕೆಟ್, ಒಂದು ಗುಜರಾತ್, ಒಂದು ಒರಿಸ್ಸಾ ಲೈನ್ ನಡೀತಾ ಇದೆ. ಇನ್ನು ಬಾಕಿದಂಗೆಲ್ಲ ತಮಿಳುನಾಡು ಜ್ಯೂಸ್ಗೆ ಹೋಗ್ತಾ ಇದೆ. ಬೇರೆ ಮಾರ್ಕೆಟ್ಗೆ ಯಾವುದು ಚಾಲ್ತಿ ಆಗಿಲ್ಲ. ಇನ್ನು ಮುಂದಕ್ಕೆಲ್ಲ ದೇಶವ್ಯಾಪಿ ಚಾಲ್ತಿ ಆಗ್ಬೋದು. ಬೇರೆ ರಾಜ್ಯಗಳಲ್ಲಿ ಎಷ್ಟು % ಟೊಮೊಟೊ ಕಾಯಿ ಇದೆಯಾ ಅನ್ನೋ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ. ಎಲ್ಲ ಕಡೆ ಡ್ಯಾಮೇಜ್ ಆಗಿದೆ, ಎಲ್ಲೂ ಟೊಮಾಟೊ ಇಲ್ಲ. ಒಂದು 20-30% ಟೊಮಾಟೊ ಇರ್ಬೋದು. ಆ ಟೊಮಾಟೊ ಇನ್ನೆಲ್ಲ 15 ದಿವಸದಲ್ಲಿ ಖಾಲಿ ಆಗೋಗುತ್ತೆ. ನಾಸಿಕ್ ವಿಪರೀತ ಮಳೆ ಆಗಿ ಅಲ್ಲಿನೂ ಡ್ಯಾಮೇಜ್ ಆಗಿದೆ, ಅಲ್ಲಿನೂ ಕ್ವಾಲಿಟಿ ಬರ್ತಾ ಇಲ್ಲ. ಕ್ವಾಲಿಟಿ ಟೊಮಾಟೊ ತೀರಾ ಕಡಿಮೆ ಇದೆ. ಮುಖ್ಯವಾಗಿ ಈಗ ಯಾವ ಕಡೆ ಟೊಮೊಟೊ ಕಾಯಿ ಜಾಸ್ತಿ ಇದೆ? ಈಗ ನಮ್ಮ ಭಾಗದಲ್ಲೇ ಇರೋದು ಕೋಲಾರ ಜಿಲ್ಲೆ ಮತ್ತು ಆಂಧ್ರ, ಮದನಪಲ್ಲೆ ಆಗ್ಬೋದು, ಚಿತ್ತೂರು ಜಿಲ್ಲೆ ಪೂರ್ತಿ ಆಂಧ್ರದಲ್ಲಿ ಟೊಮಾಟೊ ಯಥೇಚ್ಛವಾಗಿದೆ. ಜೂನ್ ತಿಂಗಳ ಟೊಮೊಟೊ ಬೆಲೆ ಏನಾಗ್ಬೋದು ಅಣ್ಣ? ಜೂನ್ ತಿಂಗಳಲ್ಲಿ ಸ್ವಲ್ಪ ಟೊಮಾಟೊ ಮೂವ್ಮೆಂಟ್ ಇರ್ತೈತೆ, ಸಹಜವಾಗಿ ಮೂವ್ಮೆಂಟ್ ಆಗುತ್ತೆ, ಎಲ್ಲ ಸಾಧ್ಯತೆಗಳು ಇದೆ. ಈಗ ಟೊಮೊಟೊ ತರುವಂಥ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಅಣ್ಣ? ಈಗ ಟೊಮಾಟೊ ತರೋರಿಗೆ ಒಳ್ಳೆ ಶುಭ ಕಾಲ ಇದು. ಕ್ವಾಲಿಟಿ ಬಂದರೆ ಒಳ್ಳೆ ಬೆಲೆ ಸಿಗ್ಬೋದು, ಒಳ್ಳೇದಾಗತ್ತೆ ಅಂತಲೇ ಹೇಳ್ಬೋದು. ಈಗ ಟೊಮೊಟೊ ತರುವಂಥ ರೈತರು ಯಾವ ರೀತಿ ಟೊಮೊಟೊ ತಗೊಂಡ್ಬರ್ಬೇಕು ಮಾರ್ಕೆಟ್ಗೆ? ಈಗ ತರೋಂಥ ರೈತರು ದೋರೆ ತರಬೇಕಾಗತ್ತೆ. ಟೊಮಾಟೊ ಶುದ್ಧವಾಗಿ ದೋರೆ ಬರ್ತಿ ಬಾಕ್ಸಲ್ಲಿ 15 kg ಬಾಕ್ಸ್ ತುಂಬ ಬರ್ತಿ ಹಾಕೊಂಡು ಒಳ್ಳೆ ಕ್ವಾಲಿಟಿ ಮಾಡ್ಕೊಂತಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಣ್ಣ.
ಎಲ್ಲ ರೈತ ಬಾಂಧವರಿಗೂ ಶುಭೋದಯ, ನಮಸ್ಕಾರಗಳು. ಇದು ನಮ್ಮ KN ಮಂಡಿಯ ಮಾಲಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಫಾಲೋ ಮಾಡ್ತಾರೆ, ಸಪೋರ್ಟ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಆದಷ್ಟು ಈ ವಿಡಿಯೋ ಇಲ್ಲಿ ತನಕ ನೋಡಿದವರು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನಸ್ಸಕ್ಕೇನು, ಅದು ಗುಡ್ ಆಗಿರ್ಬೋದು ಬೇಡ ಆಗಿರ್ಬೋದು ಮಾಡಿ ಕಾಮೆಂಟ್ಸು. ನೀವು ಮಾಡೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ. ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡೋದಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಜೈ ಜವಾನ್ ಜೈ ಕಿಸಾನ್, ಜೈ ಕರ್ನಾಟಕ ಮತ್ತು ಜೈ ಭಾರತ. ಬೈ ಬೈ. ನೆಕ್ಸ್ಟ್ ವಿಡಿಯೋ ಸಿಗೋಣ.